ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೋಭಾ. ಸೊ ನೋಡ್ತಾ ಇದ್ದೀರಲ್ವಾ, ಇವತ್ತು ಆ್ಯಕ್ಚುಲಿ ನಾನು ಲಿವರ್ ಚಿಕನ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ಎಲ್ರೂ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಹೇಳಿ. ನೋಡಿ ಮೊದಲಿಗೆ ನಾನು ಹೇಗೆ ಮಾಡ್ತೀನಿ ಅಂತ. ಸೊ ಒಂದು ಮಿಕ್ಸಿ ಜಾರ್ಗೆ ಮೊದಲು ನಾನು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಜೊತೆಗೆ ಈರುಳ್ಳಿ ಆ್ಯಕ್ಚುಲಿ ನಾನು ಒಂದನ್ನು ಕುಯ್ದು ದಪ್ಪ ದಪ್ಪ ಹಾಕಿ ಕುಯ್ದಿಟ್ಕೊಂಡಿದ್ದೀನಿ, ಇನ್ನೊಂದು ಸ್ಲೈಸಾಗಿ ಕುಯ್ದಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ. ಸೊ 2 ಹಸಿರು ಮೆಣಸಿನ್ಕಾಯಿ, ಮೆಣಸು ಜೊತೆಗೆ ಲವಂಗ, ಚಕ್ಕೆ ಇರಲಿಲ್ಲ ಸೊ ಹಾಗಾಗಿ ಹಾಕಿಲ್ಲ ಅಷ್ಟೇ, ನೀವು ಹಾಕ್ಕೊಳ್ಳಿ. ಆಮೇಲೆ ಇದನ್ನು ಅರಶಿನ ಪುಡಿನೂ ಹಾಕಿದ್ದೀನಿ. ಸೊ ಕಾಯಿ ಸ್ವಲ್ಪ ಬೇಕಿತ್ತಷ್ಟೇ. ಸೊ ಆ ಕಾಯಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಕೊಬ್ಬರಿ ತುರಿನ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸೊ ಆಮೇಲೆ ಟೊಮೆಟೊ ಕೂಡ ಈ ಥರ ದಪ್ಪ ದಪ್ಪದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. 2 ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು. ಸೊ ಇದನ್ನು ಹಾಕ್ಕೊಂಡು ಇಷ್ಟನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ತೀರಾ ಫುಲ್ ಪೇಸ್ಟ್ ಆಗಬೇಕು ಅಂತ ಏನಿಲ್ಲ, ಮೀಡಿಯಮ್ಮಾಗಿ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಒಂದು ಕಡೆ ಒಂದು ಬಾಣಲಿಗೆ, ಅಂದರೆ ನಾವು ತಂದಿರ್ತೀವಲ್ವ ಲಿವರ್ನ, ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಅರಿಶಿನ ಮತ್ತು ಉಪ್ಪು ಹಾಕಿ ಈ ಕಡೆ ಕುದಿಯೋದಕ್ಕೆ ಇಟ್ಕೊಳ್ಳಿ. ಯಾಕಂದರೆ ಬೇಗ ಆಗೋಗುತ್ತೆ ಅಂತ ಅಷ್ಟೇ. ಸೊ ಇನ್ನೊಂದು ಬಾಣಲಿಯಲ್ಲಿ ನಾನು ಎಣ್ಣೆ ಬಿಟ್ಬಿಟ್ಟು ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈ ಥರ ಒಂದು ಕಡೆ ಅದನ್ನು ಬೇಯಿಸ್ಕೊಳ್ಳೋದ್ರಿಂದ ಬೇಗ ಆಗೋಗುತ್ತೆ ಅಂತ ಅಷ್ಟೇ. ಸೊ ಬಾಣಲಿಗೆ ನಾನು ಇದನ್ನು ಈರುಳ್ಳಿ ಹಾಕ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಅಂತ. ಸೊ ಇದು ಲಿವರ್ನ ತಿನ್ನೋದ್ರಿಂದ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ. ಹಾಗಾಗಿ ಲಿವರ್ ಫ್ರೈನ, ಲಿವರ್ ಡ್ರೈ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನಬೇಕು. ಸೊ ಅದಕ್ಕೆ ನಾನು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ, ನೋಡ್ತಾ ಇದ್ದೀರಾ ಅಲ್ವಾ. ಆ್ಯಕ್ಚುಲಿ ಕುರಿದು ಲಿವರ್ ಬರುತ್ತಲ್ವ, ಅದು ಚಿಕನ್ ಲಿವರ್ಗಿಂತಲೂ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಅದನ್ನು ಚಾಕ್ನ ಅಂತ ಮಾಡ್ಕೊಂಡು ತಿಂತಾರೆ, ಈಗಿನ ಟ್ರೆಂಡಲ್ಲಿ ಚಾಕ್ನ ಮಾಡ್ತಾರೆ. ಸೊ ನಾವು ಈ ಥರ ಚಿಕನ್ ಲಿವರ್ನ ತಂದು ಮಾಡ್ಕೋಬೋದು ಬಜೆಟ್ ಫ್ರೆಂಡ್ಲಿಯಾಗಿ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ, ಬೇಗ ಬೇಯುತ್ತೆ ಅಂತ ಅಷ್ಟೇ. ಈ ಥರ ಹುರ್ಕೊಂಡಾದ್ಮೇಲೆ ಬೆಂದಿದೆ ಅಂತ ಆದಮೇಲೆ ಈ ಥರ ರುಬ್ಬಿಟ್ಕೊಂಡಿರೋ ಖಾರನ ನಾವು ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಎಲ್ಲದರಲ್ಲಿ ಇರೋದನ್ನೆಲ್ಲ ಕ್ಲೀನಾಗಿ ಬಳ್ಕೋಬೇಕು. ಜೊತೆಗೆ ಇದು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಖಾರನೂ ಎಲ್ಲ ಕ್ಲೀನಾಗಿ ಹೊಂದಿಸ್ಕೋಬೇಕು. ಹೊಂದಿಸ್ಕೊಳ್ಳೋದಲ್ದಲೇ ನಾವು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕ್ಲೀನಾಗಿ ಹುರ್ಕೋಬೇಕು. ಇಲ್ಲಾಂದರೆ ಹಸಿ ಹಸಿ ಥರನೇ ಇರುತ್ತೆ. ಜೊತೆಗೆ ನಾವು ಲಿವರ್ನ ಬೇರೆ ಹಾಕ್ದಲೇ ನಾವು ಬೇಯಿಸ್ಕೊತಿರೋದ್ರಿಂದ ಹಸಿ ಹಸಿ ವಾಸನೆ ಆಗಿಬಿಡುತ್ತೆ. ಜಸ್ಟ್ ಚೆನ್ನಾಗಿ ಬೆಂದಿದೆ, ಎಣ್ಣೆ ಬಿಡ್ಕೊಂಡಾದಮೇಲೆ ನಾವು ಲಿವರ್ ಬೇಯಿಸ್ಕೊತಿರ್ತೀವಲ್ಲ, ಅದನ್ನು ಎಣ್ಣೆ ಬಿಡ್ಕೊಂಡಾದಮೇಲೆ ಎಷ್ಟು ಬೆಂದಿರುತ್ತೋ ಓಕೆ, ಅದನ್ನು ಅದ್ರ ನೀರು ಬೆರೆಸೇನೆ ನಾವು ಹಾಕ್ಕೋಬೇಕಾಗುತ್ತೆ. ಲಿವರ್ನ ಮೊದಲು ತಂದಾಗ ಒಂದು 3 to 4 ಟೈಮ್ಸ್ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂಥರ ಸ್ಮೆಲ್ ಬರುತ್ತೆ. ಸೊ ಈ ಥರ ಎಲ್ಲ ಹಾಕ್ಕೊಂಡಾದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಖಾರ ಕ್ಲೀನಾಗಿ ಹತ್ತಬೇಕಲ್ವ, ಉಪ್ಪು ಖಾರ ಹತ್ತಿಲ್ಲ ಅಂದರೆ ಲಿವರ್ನ ತಿನ್ನೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಲ್ಲದಕ್ಕೂ. ಲಿವರ್ಗೆಲ್ಲ ಖಾರ ಮೆತ್ಕೊಳ್ಳೋ ಹಾಗೆ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಖಾರ ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೋಬೇಕು. ಖಾರ ಹಾಕ್ಕೊಂಡಾದ್ಮೇಲೆ ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಧನಿಯದ ಪುಡಿ. ಸೊ ಇದನ್ನು ಹಾಕ್ಕೋತಾ ಇದ್ದೀನಿ. ಧನಿಯಾ ಪುಡಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಇನ್ನು ಅರ್ಧ ಸ್ಪೂನಷ್ಟು ಫ್ರೈ ಪುಡಿ ಹಾಕ್ಕೋತಾ ಇದ್ದೀನಿ. ಚಿಕನ್ ಫ್ರೈ ಪುಡಿ ಬರುತ್ತಲ್ವ, ಇದನ್ನು ಹಾಕ್ಕೋತಾ ಇದ್ದೀನಿ. ಇದು ಆ್ಯಕ್ಚುಲಿ ಚಪಾತಿ ಮತ್ತು ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಜೊತೆಗೆ ರೈಸ್ ಜೊತೆನೂ ತಿನ್ಬೋದು. ನೋಡಿ ಇವಾಗ ನಾನು ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು ಎಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾವು ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾಗ ಗಂಟುಗಳಿರ್ತವೆ. ಸೊ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ನೋಡಿ ಕ್ಲೀನಾಗಿ ಎಲ್ಲ ಕಡೆನೂ ಮಿಕ್ಸ್ ಆಗೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಕ್ಲೀನಾಗಿ ಕುದಿಸ್ಕೋಬೇಕು, ಹಸಿ ವಾಸನೆ ಹೋಗಿ ಚಿಕನ್ಗೆ ಉಪ್ಪು ಖಾರ, ಅಂದರೆ ಲಿವರ್ಗೆ ಉಪ್ಪು ಖಾರ ಹತ್ತೋ ಹಾಗೆ. ಈ ಥರ ಒಂದು ಲಿಡ್ನ ಮುಚ್ಚಿಬಿಟ್ಟು 5 ಮಿನಿಟ್ಸ್ಗೊಂದ್ಸತಿ
ಈ ಥರ ಕೈ ಆಡಿಸ್ಬೇಕು. ನೋಡ್ತಾ ಇರ್ಬೋದು ನಾನು ಮುಚ್ಚಿ ತೆಗೆದಾಗ ಹೇಗೆ ಎಣ್ಣೆ ಎಲ್ಲ ಬಿಟ್ಕೊಂಡು ಸೈಡಿಗೆ ಬಂದಿತ್ತು ಅಂತ. ಆ ಥರ ಬಂದಿದೆ ಅಂತ ಆದರೆ ಇದು ಕ್ಲೀನಾಗಿ ಬೆಂದಿದೆ, ಹಸಿ ವಾಸನೆ ಇಲ್ಲ ಅಂತ ಅರ್ಥ. ಸೊ ಈ ಥರ ಮತ್ತೆ ಮುಚ್ಚಿ ತೆಗೆದು ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡಾದಮೇಲೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಲಿವರ್ ಕರಿ ರೆಡಿಯಾಗಿರುತ್ತೆ. ಇದು ಚಪಾತಿ ಪೂರಿ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ತಿನ್ನೋರಿಗೆ ಇದು ಒಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ತೀನಿ. ಸೊ ನೋಡ್ತಾ ಇರ್ಬೋದು ಈಗ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ್ಯಕ್ಚುಲಿ ಮಾಡ್ತಿದ್ಮೇಲೆ ಆರೋಮಾಗೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಘಮ ಘಮ ಅಂತಿರುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ವಿ ಅಂತ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಕೂಡ ಮಾಡಿ. ಬೇರೆ ಯಾವ ಥರ ರೆಸಿಪೀಸ್ ಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು. ಜೊತೆಗೆ ಇವತ್ತು ನಾನು ಆಚೆ ಹೋಗಿದ್ವಿ, ಅಂದರೆ ನನ್ನ ಸಿಸ್ಟರು ಎಣ್ಣೆ ಮೇಲಿದ್ದಾಳೆ. ಸೊ ಆ ಸೈಡೆಲ್ಲ ಜಾತ್ರೆ ನಡೀತಿತ್ತು. ಸೊ ನಿಮಗೂ ಯೂಸ್ ಆಗಲಿ ಅಂತ ನಾನು ಜಾತ್ರೆಯಲ್ಲಿ ತೆಗ್ದಿರೋಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಅಂದರೆ ಹಾಕ್ತಾಯಿದ್ದೀನಿ. ಸೊ ನೋಡಿ ಅಲ್ಲಿ ಈ ಥರ ಸಾಮಾನೆಲ್ಲ ಮಾರ್ತಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ನೋಡಿ ಹೇರ್ಸಿಗೆಲ್ಲ ಹಾಕ್ತಾರಲ್ವ, ಅಂದರೆ ಮದುವೆ ಫಂಕ್ಷನ್ಗಳಲ್ಲಿ ಆ ಥರದ್ದಿದು ಆರ್ಟಿಫಿಷಿಯಲ್ಲು, ತುಂಬ ಚೆನ್ನಾಗಿದೆ. ಸೊ ಹೋಗುವಾಗಲೇ ದೇವ್ರು ಕೂಡ ಬರ್ತಿತ್ತು. ಸೊ ಹಾಗಾಗಿ ದೇವ್ರದ್ದು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ದೇವ್ರ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಥರ ಫ್ಲವರ್ಸ್ನ ಯೂಸ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡೋಕ್ಕೆ 2 ಕಣ್ಣು ಸಾಲದು. ಇವ್ರು ಬಡಿಯೋ ಡೋಲಿನ ಶಬ್ದಕ್ಕೆ ನಮಗೇ ಡ್ಯಾನ್ಸ್ ಮಾಡಬೇಕು ಅನಿಸ್ತಿರುತ್ತೆ, ಅಷ್ಟು ಚೆನ್ನಾಗಿ ಬಡಿತಿರ್ತಾರೆ. ನನಗೆ ಹಾಗೆಯೇ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಸೊ ಮಕ್ಕಳ ಆಟ ಸಾಮಾನಿಂದ ಹಿಡಿದು ಹೆಣ್ಮಕ್ಳು ಯೂಸ್ ಆಗೋವಂಥ ಐಟಮ್ಸು, ಮನೆಗೆ ಯೂಸ್ ಆಗೋವಂಥ ಐಟಮ್ಸು ಪ್ರತಿಯೊಂದು ಮಾರ್ತಿದ್ರು. ನೋಡ್ತಾ ಇರ್ಬೋದು ಪಿಂಗಾಣಿ ಐಟಮ್ಸು ಎಷ್ಟು ಥರ ಮಾರೋಕ್ಕೆ ಬಂದಿದ್ದಾರೆ. ಒಳ್ಳೆ ವ್ಯಾಪಾರ ಆಗುತ್ತೆ ಅವರಿಗೆ. ಜೊತೆಗೆ ನಮಗೆ ಎಲ್ಲೂ ಸಿಗ್ದಲೇ ಇರೋದು ಈ ಥರ ಜಾತ್ರೆಗಳಿಗೆ ಹೋದರೆ ಎಲ್ಲ ಸಿಗುತ್ತೆ. ಈಗ ಟ್ರೆಂಡಲ್ಲಿರೋ ಈ ಥರ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಥರ ಮಾಡಿದ್ದಾರೆ. ಇದಂತೂ ತುಂಬ ಚೆನ್ನಾಗಿದೆ. ಎಷ್ಟು ಜನ ತೊಗೊಂಡೋಗ್ತಿದ್ರು ಅಂದರೆ ತುಂಬ ಜನ ತೊಗೊಂಡೋಗ್ತಿದ್ರು. ಜೊತೆಗೆ 5 ರುಪೀಸ್, 10 ರುಪೀಸ್, 20 ರುಪೀಸ್ ಈ ಥರ ವೆರೈಟಿ ಆಫ್ ಡಿಸೈನಲ್ಲಿ ಫ್ಲವರ್ಸ್ ಎಲ್ಲ ಮಾರ್ತಿದ್ರು. ಈ ಸೈಡೆಲ್ಲ ಮಕ್ಕಳಿಗೆ ಆಟಾಡೋಕ್ಕೆ, ದೊಡ್ಡೋರಿಗೆ ಚಿಕ್ಕವ್ರಿಗೆ ಎಲ್ಲರೂ ಆಡೋ ಅಂಥ ಆಟಗಳೆಲ್ಲ ಇಟ್ಟಿದ್ರು. ಸೊ ಎಲ್ಲರೂ ಹೋಗಿ ಆಡ್ತಿದ್ದಾರೆ, ನೋಡ್ತಾ ಇರ್ಬೋದು. ಆಮೇಲೆ ದೇವ್ರ ಸಾಮಾನುಗಳನ್ನೆಲ್ಲ ಮಾರ್ತಿದ್ದಾರೆ. ಪಿಂಗಾಣಿ ಐಟಮ್ಸ್ ಅಂತೂ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ವೆರೈಟಿ ಆಫ್ ಐಟಮ್ಸ್ನ ತರಿಸಿದ್ದಾರೆ. ನೋಡ್ತಾ ಇರ್ಬೋದು ಲೇಡೀಸ್ದೆಲ್ಲನೂ ಇದೆ, ಫೋಟೋ ಫ್ರೇಮ್ಸ್ ಇದೆ, ಎಲ್ಲ ಥರನೂ ತರಿಸಿಟ್ಟಿದ್ದಾರೆ. ನೀವು ಒಂದು ಸತಿ ಹೋಗಿ ಅದು ಎಣ್ಣೆ ಮೇಲೆ ದಾಸರಳ್ಳಿ ಸೈಡು ಜಾತ್ರೆ ನಡೀತಿದೆ. ನಿಮ್ಗೆ ಏನಾದರೂ ಬೇಕಂದರೆ ಎಲ್ಲ ಸಿಗುತ್ತೆ, ಒಂದು ಸತಿ ಹೋಗಿ ಬನ್ನಿ. ನೋಡ್ತಾ ಇರ್ಬೋದಲ್ವ ಎಷ್ಟು ಕಲರ್ಫುಲ್ ಬಲೂನ್ಸ್ ಮಾರ್ತಿದ್ದಾರೆ ಅಂತ. ನನಗಂತೂ ತುಂಬ ಇಷ್ಟ ಈ ಥರ ಜಾತ್ರೆ ಅಂದರೆ. ನಾವು ಮೊದಲೆಲ್ಲ ಅಜ್ಜಿ ಮನೆ ಜಾತ್ರೆಗೆ ಹೋಗ್ಬೇಕಂದ್ರೆ ಫುಲ್ ಹ್ಯಾಪಿಯಾಗಿರ್ತಿದ್ವಿ. ಬಟ್ ಈಗ ನಾನು ಜಾಸ್ತಿ ಹೋಗ್ತಾ ಇಲ್ಲ. ನೋಡ್ತಾ ಇದ್ದೀರಲ್ವ ಎಷ್ಟು ಅವ್ರು ಮಾಡಿರೋ ಕಲೆಗೇ ಕೊಡಬೇಕು. 5 ರುಪೀಸ್, 10 ರುಪೀಸ್ಗೆ ಅವ್ರು ಮಾರ್ತಿದ್ದಾರೆ. ಪರವಾಗಿಲ್ಲ ಅನಿಸ್ತು. ಸೊ ನೀವು ಹೋಗಲಿ ಅಂತ ಈ ವಿಡಿಯೋ ಹಾಕಿದ್ದೀನಿ ಅಷ್ಟೇ. ನೋಡಿ ಎಲ್ಲ ಥರ ಐಟಮ್ಸು ಇದೆ, ಒಂದು ಸತಿ ಹೋಗಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.